ಇವ್ರು ಸತೀಶ್ ಅವ್ರಿಗೆ. ಅವ್ರನ್ನ ಬೀಟ್ ಮಾಡಕ್ಕೆ ಇವ್ರು ಏನು ಮಾಡ್ತಾರ? ಇವ್ರು ಮಾಡ್ಬೇಕಾಗಿದ್ದು ಅತ್ಯಂತ ಮುಖ್ಯ. ನಾಳೆ 20 ಜನಕ್ಕೆ ಆಗ್ತಾರೋ ಬೇರೆ ವಿಷಯ. ಆದ್ರೆ ಇಲ್ಲಿಯ ಲಿಂಗಾಯತ್ ಮತ್ತು ಒಕ್ಕಲಿಗ ಲಾಬಿನ ಮುರಿಬೇಕಾಗಿದ್ದು ಅವ್ರ ಕಡೆ ಒಂದು ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಹಿಂದ ಸಂಘಟನೆ ಇರೋದ್ರಿಂದ ಈ ಒಂದು ಹಿಂದುಳಿದವ್ರದ್ದು ಒಂದು ಅದ್ರ ಜೊತೆಗೆ SC ಮತ್ತು STಗಳದ್ದು ಮೈನಾರಿಟಿ ಅಂದ್ರೆ ಮುಸ್ಲಿಮ್ಸ್ ಇವರ ಸಂಘಟನೆ ಮಾಡಿಕೊಂಡು ಒಂದು ಹೊಸ ಶಕ್ತಿ ಉದಯ ಮಾಡಿಕೊಂಡ್ರೆ ಅವ್ರಿಗೆ ಅವಕಾಶ ಹೆಚ್ಚಾಗ್ತದೆ. ಸರ್, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವ್ರಿಗ ಈಗಂತೂ DK 2 ಮಾತಿಲ್ಲ. ಆದ್ರೆ ಇನ್ನೇನು ಡೆವಲಪ್ ಆಗ್ತಾ ನೋಡ್ಬೇಕಾಗಿದೆ. ಯಾಕಂದ್ರೆ ಸತೀಶ್ ಅವರು ನಾಯಕರಾಗಿ ಕೊಟ್ರೆ ಅವ್ರು ಅದನ್ನು ಸುಲಭವಾಗಿ ತಿಳಿಯುವಂಥ ಸಾಧ್ಯ ಭಾಳ ಇದ್ದಾರೆ. DK ಅವರು ಆ ಸಂದರ್ಭದಲ್ಲಿ DKC ಅವ್ರನ್ನ ಬದುಕಿ ಸಲ್ಲಿಸುವಾಗ ದಲಿತ ಕಾರ್ಡನ್ನು ಉಪಯೋಗ ಮಾಡಿಕೊಂಡು ಪರಮೇಶ್ವರಪ್ಪ ಅವಕಾಶ ಹೆಚ್ಚಾಗ್ತವೆ. ಯಾಕೆ ವಯಸ್ಸು ದೊಡ್ಡವ್ರು ಇದಾರ, ದೊಡ್ಡ ಇನ್ಸ್ಟಿಟ್ಯೂಟ್ ಕಟ್ಕೊಂಡಿದ್ದಾರೆ, ಒಂದು ಹೆಸರು ಚರ್ಚ್ ಮಾಡಿದ. ಅದರಿಂದಾಗಿ ಅವ್ರ ಮುಂದೆ ಇಟ್ಕೊಂಡು ಇವ್ರು ರಾಜಕೀಯ ಮಾಡಿ ಅವ್ರನ್ನ CM ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಹೆಂಗ್ ಮುಂದಿಟ್ಕೊಂಡಿದಾರೋ ಇನ್ ಮುಂದೆ ಪರಮೇಶ್ವರ್ ಅವ್ರನ್ನ ಮುಂದಿಟ್ಕೊಂಡು ಕೆಲಸ ಮಾಡಿದ್ರೆ DKC ಅವರು ಸಂಸು ಸಲುವಾಗಿ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು ಸತೀಶ್ ಅವ್ರು ಸಿಗ್ತದಂತ ಗ್ಯಾರಂಟಿ ಇಲ್ಲ. CM ಆಗುವಂತ ಅಲ್ಲ ಸರ್. ಇಲ್ಲ ಸ್ವತಃ ಸಿದ್ದರಾಮಯ್ಯ ಈಗ ಅಂದರು ಒಂದ್ ಕಡೆ ಒಂದ್ಮೇಲೆ ಒಂದು 10-20 ಕಡೆ ಅಂತಿದ್ದಾರೆ. ನಾನು 20 ಜನ ನಾನು ಮುಖ್ಯಮಂತ್ರಿ ಅಂತ ಅಂದಿದ್ದಾರೆ. ಅದಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ತಾವು ಮುಖ್ಯಮಂತ್ರಿ ಆಗೋದು ಹೆಚ್ಚು ಅವಕಾಶ ಆಗ್ತದೆ ಇವರಿಗೆ. ಆದ್ರೆ ಸ್ವತಃ ಇವರು ಆಗ್ತಾರೆ ಅನ್ನೋದು ಹೇಳೋದು ಭಾಳ ಕಷ್ಟ. DKC ಸ್ವಲ್ಪ ಎಲ್ಲ ಅದರಲ್ಲಿ ಒಕ್ಕಲಿಗ ಲಾಬಿ ಭಾಳ ಸ್ಟ್ರಾಂಗ್ ಅದ ಮೈಸೂರು ಸುತ್ತಮುತ್ತ. ಸರ್, ದೆಹಲಿ ಮನೆಯಿಂದ ಲಾಸ್ಟ್ ಕ್ವಶನ್, ದೆಹಲಿ ಮನೆಯಿಂದ ಮನೆ ಮಗ DK ಶಿವಕುಮಾರ್ ಅವ್ರಿಗೆ ಈ ಬಾರಿ ಅಂದರೆ 28ರಲ್ಲಿ ಇಲ್ಲಪ್ಪ ಅಂದರೆ ಇದು ನವೆಂಬರ್ 21 ಕ್ರಾಂತಿ ಅಂತ ಇದಾರಲ್ಲ, ಈ ಒಂದು ನವೆಂಬರ್ 21 ಕ್ರಾಂತಿಯಲ್ಲಿ ಇವ್ರಿಗೆ ಚಾನ್ಸ್ ಸಿಗುತ್ತಾ ಮನೆ ಮಗ DK ಶಿವಕುಮಾರ್ ಅವ್ರಿಗೆ? ಮೋಸ್ಟ್ಲಿ ಭಾಳ ಕಷ್ಟ. ಯಾಕಂದ್ರೆ ಸಿದ್ದರಾಮಯ್ಯ ಸುತಾರಾಮ್ ಒಪ್ಪೋದಿಲ್ಲ. ನಾನಾ ಮುಖ್ಯಮಂತ್ರಿ ನಾನು ಬಿಟ್ಟರೆ ಪಾರ್ಟಿ ಒಡೆದು ಬಿಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಮನಸ್ಥಿತಿ ಬಂದಿದ್ದಾರೆ. ಒಡೆದು ಬಿಡ್ತೀನಿ ಅನ್ನುವಂತಹ ಮಾತಾಯ್ತು ಅವರು. ಅಲ್ಲಲ್ಲ ಸರ್, ಆದಾಯ್ತು ಸರ್ ಭಯ. DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಇವರೆಲ್ಲ ಸೇರ್ಕೊಂಡು ಪಾರ್ಟಿ ಒಡೆದಾಕ್ಬಿಡ್ತಾರ? ಅವ್ರಿಂದ ಏನಿಲ್ಲ, ಆಗಲ್ಲ. ಅಲ್ಲಲ್ಲ ಸರ್, ನಾನೇನು ಕೇಳ್ತಾ ಇದ್ದೀನಿ, ಇದೆಲ್ಲ ಸೇರ್ಕೊಂಡು ಇವ್ರನ್ನೆಲ್ಲ ಹಿಡ್ಕೊಂಡು ಕೂತಿರೋದೇ ನಾನು ಸಿದ್ದರಾಮಯ್ಯನವರು. ಅಂದರೆ